ಹಲೋ ಎವ್ರಿವನ್, ವೆಲ್ಕಮ್ ಟು ರಾಶಿ ಡಿಸೈನರ್ ಬೊಟಿಕ್. ನಾನು ಅನಿತಾ ಅಂಡ್ ನಮ್ಮ ಬೊಟಿಕ್ ಇರೋದು ಗಿರಿನಗ, ಬ್ಯಾಂಗ್ಳೂರ್. ಇವತ್ತು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ರೆಡಿ ಆಗಿದೆ, ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದ್ಬಿಟ್ಟು 3 ಲೇಯರ್ ಬಂದಿದೆ, ಅಂದ್ರೆ 3D. ಅಪ್ಪರ್ ರಾಯಲ್ ಬ್ಲೂ ಬರುತ್ತೆ, ಸೆಂಟರ್ ಅಲ್ಲಿ ಗ್ರೀನ್ ಅಂಡ್ ಕೆಳಗಡೆ ಪಿಂಕ್ ಬರುತ್ತೆ. ಇದಕ್ಕೆ ನಾನು 3 ಕಾಂಬಿನೇಷನ್ ಆಫ್ ಬೇಬಿ ಕುಚ್ ಆಡ್ ಮಾಡಿಸಿದೀನಿ, ನೋಡ್ತಾ ಇರ್ಬೋದು. 3 ಕಾಂಬಿನೇಷನ್ ಆಫ್ 3 ಮಾಡಿಸಿದೀನಿ. ಅಂಡ್ ಬ್ಲೌಸು ಸಿಂಪಲ್ ಆಗಿರ್ಲಿ ಅಂತ ಹೇಳಿದ್ರು ಕ್ಲೈಂಟು. ನಾನು ಬ್ಯಾಕ್ ಚೂಸ್ ಮಾಡಿದೀನಿ. ಅಂಡ್ ಜಾಸ್ತಿ ರಾಯಲ್ ಬ್ಲೂ ಕಲರ್ ನ ಹೈಲೈಟ್ ಮಾಡಿಸಿನಿ. ರಾಯಲ್ ಬ್ಲೂ ಮತ್ತೆ ಗ್ರೀನ್ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ ವರ್ಕ್. ಅಂಡ್ ಸ್ಲೀವ್ ಅಷ್ಟೇ, ಸ್ಲೀವ್ ಅಲ್ಲಿ ಮೇಲ್ಗಡೆ ಚೂಸ್ ಮಾಡಿದೆ ನನ್ನ ಬಾಟನ್, ಅದನ್ನ ಕೆಳಗಡೆ ಹಾಕ್ಸಿ ಬುಟ್ಟಾಸ್ ಹೈಲೈಟ್ ಮಾಡಿಸಿದೀನಿ ಸ್ಲೀವ್ಗೆ. ಅಂಡ್ ಟ್ಯಾಸಲ್ ಅಷ್ಟೇ, ಟ್ಯಾಸಲ್ ಕೊಟ್ಟಿದ್ದೀನಿ ಹ್ಯಾಂಡ್ ವರ್ಕ್ ಅಲ್ಲಿ. ಬ್ಯಾಕ್ ಬಟನ್ ಇಡ್ಸಿದೀನಿ. ಫ್ರಂಟ್ ಅಲ್ಲಿ ಬ್ರಾಡ್ ಲೀಫ್ ಕೊಟ್ಟು ಬಾರ್ಡರ್ ಪಾರ್ಟ್ ಏನಿದೆಯೋ ಅದನ್ನ ಫ್ರಂಟಿಗೆ ಹ್ಯಾಡ್ ಮಾಡಿಸಿದೀನಿ. ಬ್ರಾಡ್ ಲೀಫ್ ಕೊಟ್ಟಿದ್ದೀನಿ ಫ್ರಂಟ್ ಅಲ್ಲಿ. ಹೇಗಿದೆ? ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ರಾಶಿ ಡಿಸೈನರ್ ಬೊಟಿಕ್. ನಾನು ಅನಿತಾ ಅಂಡ್ ನಮ್ಮ ಬೊಟಿಕ್ ಇರೋದು ಗಿರಿನಗ, ಬ್ಯಾಂಗ್ಳೂರ್. ಸೆಲ್ಫ್ ಕಲರ್ ಅಲ್ಲಿ ಸ್ಯಾರಿ ಅಂಡ್ ಬ್ಲೌಸ್ ಎರಡು ಅಷ್ಟೇ ಸೆಲ್ಫ್ ಕಲರ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಮಾಡಿಬಿಟ್ಟು ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಮಾಡಿ, ಗ್ರೀನ್ ಅಂಡ್ ಯೆಲ್ಲೋ ಕಲರ್ ಎರಡು ಕಲರ್ ಕಾಂಟ್ರಾಸ್ಟ್ ಮಾಡಿ, ಆಪೋಸಿಟ್ ಕಲರ್ ಕಾಂಟ್ರಾಸ್ಟ್ ಮಾಡಿ ಬೇಬಿ ಕುಚ್ ಆಡ್ ಮಾಡಿಸಿದೀನಿ. ಸೇಮ್ ಕಲರ್ ನಾನು ಅಂಡ್ ಅಬ್ರಾಡ್ಗೂ ಚೂಸ್ ಮಾಡಿದೀನಿ, ನೋಡ್ತಾ ಇರ್ಬೋದು. ನಾರ್ಮಲ್ ಶೇಪ್ ಇಡ್ಸಿದೀನಿ, ಫ್ರಂಟ್ ಬ್ಯಾಕ್ ಯು ಶೇಪ್ ವಿತ್ ಟ್ಯಾಸಲ್ ಮಾಡಿಸಿದೀನಿ. ವರ್ಕು ಅಷ್ಟೇ ಎಷ್ಟು ಕ್ಯೂಟ್ ಆಗಿದೆ ನೋಡ್ತಾ ಇರ್ಬೋದು. ಸರ್ದೋಸಿ ಸೀಕ್ವೆನ್ಸ್ ಅಂಡ್ ಥ್ರೆಡ್, ಡಾರ್ಕ್ ಕಲರ್ ಥ್ರೆಡ್ ಯೂಸ್ ಮಾಡಿದೀನಿ. ಅಂಡ್ ಇದಕ್ಕೆ ಕಪ್ಸ್ ಆಡ್ ಮಾಡಿದೀನಿ. ಎಂಟೈರ್ ಫುಲ್ ಸ್ಲೀವ್, ಎಂಟೈರ್ ಫುಲ್ ಬಾರ್ಡರ್ ಇತ್ತು. ಪ್ಲೇನ್ ಫ್ಯಾಬ್ರಿಕ್ ಚೂಸ್ ಮಾಡಿ ವರ್ಕ್ ಅಂಡ್ ಅಟ್ಯಾಚ್ ಮಾಡಿಸಿದೀನಿ. ಸೊ ಹೇಗಿದೆ? ಥ್ಯಾಂಕ್ ಯು. ಇವತ್ತು ಈ ತರ ಕಾಟನ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಯಾವ ತರ ಬ್ಲೌಸ್ ಅಂದ್ರೆ ಬ್ಯಾಕ್ಸ್ ಫುಲ್ ಸ್ಕ್ಯಾಲಪ್ ಶೇಪ್, ಬಾರ್ಡರ್ಸ್ ಕೆಳಗಡೆ ಅಟ್ಯಾಚ್ ಮಾಡಿಸಿದೀನಿ. ಫ್ರಂಟ್ ಅಷ್ಟೇ ಬೇರೆ ಶೇಪ್ ಇಟ್ಬಿಟ್ಟು ಕಪ್ಸ್ ಆಡ್ ಮಾಡಿದೀನಿ. ಅಂಡ್ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಬ್ಲೌಸ್ ಅಲ್ಲಿ ಅಂದ್ರೆ, ಸೊ ಸ್ಲೀವ್ಗೆ ನಾವು ಯಾವಾಗೂ ಈ ತರ ಪ್ಲೇಸ್ ಮಾಡೋದು ಕಾಮನ್, ಅದ್ರ ಬದಲಾಗಿ ನಾವು ಈ ತರನು ಮಾಡ್ಬೋದು. ಟ್ರಯಾಂಗಲ್ ಇಟ್ಕೊಂಡು ಆ ಶೇಪ್ಗೆ ಇದನ್ನ ಪ್ಲೇಸ್ ಮಾಡ್ಬೋದು. ಬ್ಯಾಕ್ ಈ ತರ ಬರುತ್ತೆ, ಫ್ರಂಟ್ ಈ ತರ ಬರುತ್ತೆ. ಸ್ಯಾರಿ ಫುಲ್ ಈ ತರ ಹೆವಿ ಬಾರ್ಡರ್. ಈ ಹೆವಿ ಬಾರ್ಡರ್ ನ ಚೂಸ್ ಮಾಡಿ ನಾನು ಸ್ಲೀವ್ಗೆ ಈ ತರ ಪ್ಲೇಸ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು. ಇದು ಸುಮಾರು ಒಂದು 10ರಿಂದ 15 ವರ್ಷದ ಹಳೆಯ ಸ್ಯಾರಿ. ಇದು ಅತ್ತೆದು ಹಾಗೆ ಇಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ. ಸೊ ಇದರಲ್ಲಿ ನಾನು ಯಾವ ಥರ ಒಂದು ಔಟ್ಫಿಟ್ ಮಾಡಿದ್ದೀನಿ ಅಂತ ನಿಮಗೊಂದು ತೋರಿಸ್ತಾ ಇದ್ದೀನಿ. ಸೇಮ್ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಹಾಕ್ಕೊಂಡಿದ್ದೀನಲ್ಲ ಸೇಮ್ ಡ್ರೆಸ್, ಅದೇ ಥರನೇ ಮಾಡಿಸ್ಕೊಂಡಿದ್ದೀನಿ. ಫುಲ್ ಹೈ ಕಾಲರ್ ಇಡ್ಸಿದ್ದೀನಿ, ಎ ಲೈನ್ ಇಡ್ಸಿದ್ದೀನಿ, ಮತ್ತು ಬ್ಯಾಕಲ್ಲಿ ಸಿಂಪಲ್ಲಾಗಿ ಒಂದು ಹೋಲ್ ಶೇಪ್ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೇಮ್ ಸ್ಯಾರಿನಲ್ಲೇ ಟಾಪು ಪ್ಯಾಂಟು ಕೂಡ ಮಾಡ್ಕೊಂಡಿದ್ದೀನಿ. ಹೇಗಿದೆ ಲುಕ್ಕು? ಥ್ಯಾಂಕ್ ಯು.